ಅದು ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿ ಪಡೆದಂತಹ ಜಾತ್ರೆ. ಗವಿಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ರಥೋತ್ಸವ ಕೂಡ ಜರುಗಿದೆ. ಈ ಜಾತ್ರೆಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪಲ್ಲಕ್ಕಿಯನ್ನು ಹೊರುವ ಮೂಲಕ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದ್ದಾರೆ. ಅದ್ಧೂರಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಮಹಾರಥೋತ್ಸವದಲ್ಲಿ ಭಕ್ತರ ಪ್ರವಾಹ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಖ್ಯಾತಿ ಪಡೆದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪ್ರಸಿದ್ಧ ಜಾತ್ರಾ ಮಹೋತ್ಸವ ನಿನ್ನೆ ಜರುಗಿತು. ಕಣ್ಣು ಹಾಯಿಸಿದಷ್ಟು ಭಕ್ತರ ಪ್ರವಾಹವೇ ಹರಿದು ಬಂದಿತ್ತು. ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಮಹಾರಥೋತ್ಸವದ ರಥದ ಚಕ್ರಕ್ಕೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ್ರು. ರಥೋತ್ಸವ ನಡೆಯುವ ರಸ್ತೆಯುದ್ದಕ್ಕೂ ಜನಸಾಗರವೇ ಸೇರಿತ್ತು. ಒಂದು ಅಪರೂಪದ ಜಾತ್ರೆ, ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆ ನೋಡಬೇಕು ಅಂತಂದ್ರೆ ಅದು ಅತಿಶಯೋಕ್ತಿಯ ಮಾತಾಗ್ಲಾರ್ದು. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ. ಜನರ ಕೊಪ್ಪಳದಲ್ಲಿ ಹಿಂಗ್ ಜಾತ್ರೆ ನಡೆಯುತ್ತೆ ಅಂದ್ರೆ ಬಹುಶಃ ಬಹಳ ಜನಕ್ಕೆ ಹುಬ್ಬೇರಿಸ್ತಾರೆ, ಈಗ ನಡೀಲಿಕ್ಕೆ ಸಾಧ್ಯನಾ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ನೋಡಿದ್ರು ಕೂಡ ಜನರ ಕಾಣ್ತಾರೆ ಹೊರತು ಒಂದೊಂದು ಗಿಡ ಕಾಣಲ್ಲ, ನೆಲ ಕಾಣಲ್ಲ, ಯಾವುದು ಕಾಣಲ್ಲ. ಅಜ್ಜಯ್ಯನ ಪ್ರಭಾವ ಅಷ್ಟು ವಿಶೇಷವಾಗಿದೆ. ಜನರನ್ನು ಆಕರ್ಷಿಸುವಂತಹ ಚುಂಬಕ ಶಕ್ತಿ ಇದೆ. ಜನರು ಅಷ್ಟೇ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ತಾರೆ. ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಡಿ.ಸಿ.ಎಂ. ಡಿ.ಕೆ.ಶಿ ಭಾಗಿಯಾದರು. ಡಿ.ಕೆ.ಶಿ ಪಲ್ಲಕ್ಕಿ ಹೊತ್ತು ಭಕ್ತಿ ಸಮರ್ಪಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯಿತು. ನನ್ನ 60 ವರ್ಷದ ಜೀವನದಲ್ಲಿ ಎಲ್ಲೂ ಕೂಡ ನನ್ನ ಬದುಕಿನಲ್ಲಿ ಇಂಥ ದೊಡ್ಡ ಜಾತ್ರೆ ನೋಡಿಲ್ಲ. ಇದು ಮಠ ಅಲ್ಲ, ಇದೊಂದು ದೊಡ್ಡ ಶಕ್ತಿಯ ಕೇಂದ್ರ. ಜನರಿಗೆ ಜ್ಞಾನದ ಅರಿವನ್ನ, ಧರ್ಮದ ಅರಿವನ್ನ ಮೂಡಿಸುವಂತ ಒಂದು ಪವಿತ್ರವಾದಂತ ಪುಣ್ಯ ಕ್ಷೇತ್ರ. ಲಕ್ಷಾಂತರ ಜನ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ನಾನೇನ್ ಕೇಳ್ಕೊಂಡಿದ್ದೀನಿ, ದೇವ್ರು ಏನ್ ಕೊಡ್ತಾರೆ, ಈಗ ನಮಗೂ ನಿಮಗೂ ಅಸಲ ಸಂಬಂಧ, ನನಗೂ ದೇವ್ರಿಗೂ ಸಂಬಂಧ, ಅದು ನಮ್ಮಿಬ್ಬರಿಗೆ ಇರಲಿ. ಒಟ್ಟಲ್ಲಿ ಸಿಎಂ ಆಗ್ಬೇಕು ಅನ್ನೋ ಉದ್ದೇಶದಿಂದಲೋ ಅಥವಾ ಭಕ್ತಿಯೋ ಡಿ.ಕೆ. ಶಿವಕುಮಾರ್ ಅವರಂತೂ ಗವಿಸಿದ್ದೇಶ್ವರ ಪಲ್ಲಕ್ಕಿ ಹೊತ್ತಿದ್ದಾರೆ. ಇನ್ನು ನಾಡಿನ ಮೂಲೆ ಮೂಲೆಯಿಂದ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಮೂಲಕ ಜಾತ್ರೆ ಮತ್ತೊಮ್ಮೆ ದಕ್ಷಿಣ ಭಾರತದ ಕುಂಭಮೇಳ ಅನ್ನೋದನ್ನ ಸಾಬೀತುಪಡಿಸಿದೆ. ಕ್ಯಾಮರಾ ಪರ್ಸನ್ ವಿನಾಯಕ ಜೊತೆ ಮುಖಂಡ ಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.